ಇನ್ನು ನಾವು ನಿಮ್ಮ ಸ್ನೇಹದ ಬಗ್ಗೆ ಮಾತಾಡ್ತಾ ಇದ್ವಿ. ಶ್ರೀಕಾಂತ್ ರೆಡ್ಡಿ ಅವರು ಸೇರಿದಂತೆ ನಿಮ್ಮ ಒಂದಷ್ಟು ಗೆಳೆಯರ ಬಳಗ ಏನಿದೆ, ಸಾಮಾನ್ಯವಾಗಿ ಗೆದ್ದಾಗ ಎಲ್ಲರೂ ನಮ್ಮ ಜೊತೆಗಿರ್ತಾರೆ, ಸೋತಾಗ್ಲೂ ಗೆದ್ದಾಗ್ಲೂ ಜೊತೆಗಿರ್ತಕ್ಕಂಥವ್ರು ನಿಜವಾದ ಸ್ನೇಹಿತರು ಅಂತಕ್ಕಂಥದ್ದು ಒಂದು ಸೇಯಿಂಗ್ ಇದೆ. ಸೊ ಶ್ರೀಕಾಂತ್ ಅವರು ನಿಮ್ಮದು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ನಿರೀಕ್ಷಿತ ಮಟ್ಟ ತಲುಪಲಿಲ್ಲ ಅಂತಂದರೂ ಸಹ ಅಗೇನ್ ಬೇಜಾರಾಗಬೇಡ, ನಾವು ನಿಮ್ಮ ಜೊತೆಗಿದ್ದೀವಿ, ಇನ್ನೊಂದು ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ಬ್ಯಾಕ್ ಟು ಬ್ಯಾಕ್ ಮಾಡ್ತಾನೆ ಬರ್ತಿದ್ದಾರೆ. ಸೊ ಅವರ ಒಂದು ಸ್ನೇಹದ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಅವರು ನನ್ನ ಮೇಲೆ ನನಗಿರೋ ನಂಬಿಕೆಗಿಂತ ಅವ್ರಿಗೆ ನನ್ನ ಮೇಲೆ ತುಂಬ ನಂಬಿಕೆ. ಅವರು ಎಲ್ಲೂ ಬಿಟ್ಟು ಕೊಡೋದಿಲ್ಲ. ನನಗೆಲ್ಲ ಬಿಡು 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 ರಿಯಾಲಿಟಿಗೆ ಏನೋದು ಅಂತ ಹೇಳ್ತೀನಿ. ಅವರಂತೂ ನನ್ನ ಎಲ್ಲೂ ಇಟ್ಟಿರ್ತಾರೆ. ಅಂದರೆ ಅವ್ರಿಗೆ ನನ್ನ ಮೇಲಿರೋ ನಂಬಿಕೆ. ಯಾವಾಗಾದ್ರೂ ನಾನು ಕುಗ್ದಾಗ ನನ್ನ ಸಾಂಗ್ ನನಗೆ ಯಾಕೆ ತೋರಿಸ್ತಾರೆ, ನೋಡೋ ನೋಡೋ ಹಿಂಗೆ ಮಾಡಿದ್ಯಾ, ಗೊತ್ತಾಗ್ತಿಲ್ವೇನೋ, ಬರುತ್ತೆ, ವಿಲ್ ಹ್ಯಾವ್ ಅ ಗ್ರೇಟ್ ಡೇ ಹೆಡ್ ಅಂತ ಶ್ರೀಕಾಂತ್ ಆಗಿರ್ಬೋದು, ಪ್ರಶಾಂತ್ ಆಗಿರ್ಬೋದು, ಇವರೆಲ್ಲ ಇವರು ಹುಮ್ಮಿಸ್ತಾರೆ ನನಗೆ. ಆ್ಯಂಡ್ ನನಗೆ ಆಗಲೇ ಹೇಳಿದ್ನಲ್ಲ, ಇನ್ನೂ ರಿಲೀಸ್ ಆಗಲಿಲ್ಲ, ಇನ್ನೊಂದು ಸಿನಿಮಾ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಡ್ಬೇಕನ್ನೋ ಜೋಶಲ್ಲಿದ್ದರು. ಸೊ ಆ ಥರ ನಾನು ಐ ಥಿಂಕ್ ಗೆದ್ದಾಗೆ ತುಂಬ ಜನ ಇರ್ತಾರೆ, ಸೋತಾಗ ಇಲ್ಲಾಂದರೆ ಆ ಪ್ರಯತ್ನದಲ್ಲಿದ್ದಾಗ ಇರುವಂಥವ್ರು ಕಮ್ಮಿ. ಆ ಇದ್ರಲ್ಲಿ ನಾನು ತುಂಬ ಅದೃಷ್ಟವಂತ. ನನಗೆ ನಂದು ಏನಾದರೂ ಸ್ಟ್ರೆಂತ್ ಇದೆ ಅಂದಾಗ ನಾನು ಸಿನಿಮಾಲಿ ಕಲ್ತಿರೋ ಟೆಕ್ನಿಕಲಿ ನಾನು ಕಲ್ತಿರೋ ಒಂದು ವಿದ್ಯೆ, ಅದು ಬಿಟ್ಟು ನನ್ನ ಫ್ರೆಂಡ್ಸು ಪಿಲ್ಲರಾಗಿ ನಿಂತಿರೋರು, ಇವೆಲ್ಲವೂ ಬ್ಲೆಂಡಾಗಿ ನಮ್ಮ ಸಿನಿಮಾಗಳು ಇವತ್ತು ನೀವು ಏನು ಸಾಂಗ್ ನೋಡಿದ್ರೆ ಆ ಕ್ವಾಲಿಟಿ ಏನಕ್ಕೆ ಬರ್ತದೆ ಅಂದರೆ, ಓಕೆ ನನಗೂ ಟೆಕ್ನಿಕಲಿ ಗೊತ್ತು, ನಾನು ನಿಂದೆ ಹಿಂಗೆ ಮಾಡೋಣ ಅಂದ ಕೂಡಲೇ ಅದಕ್ಕೆ ಓಡಾಡಿ ಅದಕ್ಕೆ ಏನು ಬೇಕು ಅಂತ ತರುವಂಥ ನನ್ನ ಫ್ರೆಂಡ್ಸು ಇರೋದ್ರಿಂದನೇ ಇವತ್ತು ನಾವು ನನ್ನ ಸಿನಿಮಾಗಳು ಒಂದು ದೊಡ್ಡ ಸಿನಿಮಾಗಳ ಮಟ್ಟದಲ್ಲೇ ಕ್ವಾಲಿಟಿ ಅಚೀವ್ ಮಾಡೋಕ್ಕೆ ನಾವು ಸಾಧ್ಯ ಆಗುತ್ತೆ. ಸೂಪರ್. ಇನ್ನು ಸ್ನೇಹಿತರ ಬಗ್ಗೆ ಮಾತಾಡ್ತಾ ಇದ್ರಿ ನೀವು. ಈಗ ನಿಮ್ಮ ಜೊತೆ ಸಾಕಷ್ಟು ಜನ ಇಂಡಸ್ಟ್ರಿಗೆ ಬಂದವರು ಅಥವಾ ನಿಮ್ಮ ಒಟ್ಟೊಟ್ಟಿಗೆ ಕರಿಯರ್ ಶುರು ಮಾಡ್ದಾಗಿದ್ದಂಥವ್ರೆಲ್ಲನೂ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ. ಅದು ಅವರ ಅದೃಷ್ಟ, ಒಂದು ಕಡೆ ಟ್ಯಾಲೆಂಟ್ ಎಲ್ಲವೂ ಇರ್ಬೋದು. ಅದರಲ್ಲಿ ಒಂದಷ್ಟು ನೇಮ್ಸ್ ತಗೊಳ್ಳೋದಾದರೆ ರಕ್ಷಿತ್ ಅವ್ರು ಇರ್ಬೋದು, ರಿಷಬ್ ಅವ್ರು ಇರ್ಬೋದು, ಯಶ್ ಅವ್ರು ಇರ್ಬೋದು, ಇವರೆಲ್ಲನೂ ನಿಮ್ಮ ಸಿನಿಮಾ ಸೋತಾಗ ಅನೀಶ್ ಬೇಜಾರು ಮಾಡ್ಕೋಬೇಡಿ, ನಿಮ್ಮ ಜೊತೆಗೆ ನಾವಿದ್ದೀವಿ, ಮತ್ತೆ ಪ್ರಯತ್ನ ಮಾಡಿ ಅಂತ ಯಾರಾದರೂ ಹೇಳಿದ್ದುಂಟಾ? ಅದರಲ್ಲಿ ರಕ್ಷಿ ಜಾಸ್ತಿ. ಏನಾದರೂ ಸ್ವಲ್ಪ ಇದಾಗ್ಬಿಟ್ರೆ ದೊಡ್ಡ ಮೆಸೇಜ್ ಕಳಿಸ್ತಾನೆ, ಅನಿ ಯು ವೆರಿ ಟ್ಯಾಲೆಂಟೆಡ್ ಯಾ, ದ ಟೈಮ್ ವಿಲ್ ಕಮ್ ಅಂತ ಹೇಳಿ ಒಂದಷ್ಟು ಕಿಸ್ಗಳು ಕಳಿಸಿ ತುಂಬ, ಅಂದರೆ ಇಂಜರಿ ಬೇಡ, ಇದಾಗಬೇಡ, ಆ ಮೋಟಿವೇಶನೆಲ್ಲ ಪ್ರತಿ ಸರಿ ಕೊಡ್ತಾರೆ. ಪ್ರತಿ ಸಿನಿಮಾ ಎಲ್ಲ ಆದಾಗೂ ಈಗ ರಾಮಾರ್ಜುನ ರಕ್ಷಿ ವಾಸ್ ಆಲ್ಸೋ ಕೊಲಾಬ್ರೇಟೆಡ್. ವಿ ವರ್ ವೆರಿ ಹ್ಯಾಪಿ ವಿತ್ ದ ಫೈನಾನ್ಷಿಯಲ್ ಪಾರ್ಟ್. ನಮ್ಗೇನು ರಿಕವರಿ ಆಯಿತು, ಏನು ರೈಟ್ಸ್ ಹೋಯಿತು, ರಾಮಾರ್ಜುನ ವಾಸು ಇವೆಲ್ಲವೂ ಆಯಿತು. ಬೆಂಕಿ ಸೋತಾಗ ಇಮಿಡಿಯೇಟ್ ದ ಫಸ್ಟ್ ಮೆಸೇಜ್ ವಾಸ್ ಫ್ರಮ್ ರಕ್ಷಿತ್, ಇಲ್ಲ ನೀ ಬೇರೆ ಏನಾದರೂ ಚೇಂಜ್ ಮಾಡು ಈಗ ಅಂಥೇಳಿ ಫಸ್ಟ್ ಇದು ಕೊಟ್ಟು, ಯು ಆರ್ ವೆರಿ ಟ್ಯಾಲೆಂಟೆಡ್ ಯಾ, ನಿನಗೆ ಅದು ಬರುತ್ತೆ, ಐ ಬಿಲೀವ್ ದಟ್ ಯು ಆರ್ ಮೈ ಫಸ್ಟ್ ಹೀರೋ ಅಂತ. ಇವನ್ ರಿಷಬ್ ಅದು ಯು ಆರ್ ಮೈ ಫಸ್ಟ್ ಅಂದರೆ ನಮ್ಮೇಲೆ ಒಂದಿನ ಮಾಡಿದಾಗ ವಿ ಆರ್ ಲೈಕ್. ಸೊ ಈ ಥರ ಇದೆಲ್ಲ ಹುಮ್ಮಸ್ಸು ಅವರು ಕೊಟ್ಟಾಗ, ಓಕೆ ನನ್ನ ಮೇಲೆ ನನಗಿರೋದಕ್ಕಿಂತ ನನ್ನ ಫ್ರೆಂಡ್ಸ್ ಇವರೆಲ್ಲವೂ ಕೊಟ್ಟಾಗ ಅದು ಖುಷಿ ಆಗುತ್ತೆ ಅಫ್ಕೋರ್ಸ್. ಆ್ಯಂಡ್ ಅವ್ರ ಸಕ್ಸಸ್ಸು, ಅವ್ರು ಈಗ ಮಾಡ್ತಿರೋ ಸಿನಿಮಾಗಳು ಸಿಕ್ಕಿದಂಗೆ ಇನ್ನು ದ ಡಬಲ್ ಹ್ಯಾಪಿ ನನಗೂ ಇದೆ. ಅದೇ ನನ್ನ ಫ್ರೆಂಡ್ಸು ಇವತ್ತು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರೀಚ್ ಆಗಿದ್ದಾರೆ ಆ್ಯಂಡ್ ದೇ ಆರ್ ಡೂಯಿಂಗ್ ವೆರಿ ಗುಡ್ ಅಂದಾಗ ತುಂಬ ಖುಷಿ ಆಗುತ್ತೆ. ಸೂಪರ್ ಸೂಪರ್. ನೋಡಿ, ಅವರ ಸ್ನೇಹಿತರ ಗೆಲುವನ್ನು ತನ್ನ ಗೆಲುವು ಅಂದ್ಕೊಳ್ಳೋದಿದೆಯಲ್ಲ, ಅದು ತುಂಬ ದೊಡ್ಡ ಗುಣ ಅನಿಸುತ್ತೆ. ಅಫ್ಕೋರ್ಸ್ ಇವ್ರಿಗೆಲ್ಲ ಒಳ್ಳೆಯದಾಗಲಿ. ಮತ್ತೊಂದು ವಿಚಾರ ಕೇಳೋದಾದರೆ, ಈಗ ವಾಸು ನಾನು ಪಕ್ಕ ಕಮರ್ಷಿಯಲ್ ಇರ್ಬೋದು, ರಾಮಾರ್ಜುನ ಇರ್ಬೋದು, ಮಾಸ್ ಹೀರೋ ಆಗಿ ಕಾಣಿಸ್ಕೊಂಡಂಥ ಕಾನ್ಸೆಪ್ಟ್ ಬೇಸ್ಡ್ ಸಿನಿಮಾಗಳು. ಸೊ ಈ ಸಿನಿಮಾದಲ್ಲಿ ಒಂದು ಫೈಟ್ ಕೂಡ ಇಲ್ಲ, ನಾನು ಹೇಳಿರ್ಲಿಲ್ವಾ ಫೈಟ್ಸ್ ಇರಬಾರ್ದು ಅಂತೆಲ್ಲ ಹೇಳ್ತಾರೆ ಕಾನ್ಸೆಪ್ಟ್ ಇದರಲ್ಲಿ. ಸೊ ಫೈಟ್ ಇಲ್ಲದೇ ಅನೀಶ್ ಅವ್ರ ಸಿನಿಮಾ ನೋಡೋದು ಹೇಗೆ ಅಂತ? ಅದೇ ತುಂಬ ಹೊಸದಾಗಿದೆ ಆ್ಯಕ್ಚುಲಿ. ನನಗೂ ನೋಡೋಕ್ಕೆ ತುಂಬ ಹೊಸದಾಗಿದೆ. ಇಂಟ್ರೋ ಅಂದರೆ ಒಂದು ಫೈಟ್ ಇರ್ತಿತ್ತು, ಒಂದೇನೋ ಒಂದು ಅಂದರೆ ಐ ವಿಲ್ ನಾಟ್ ಸೇ ಇಟ್ಸ್ ರಾಂಗ್ ಅಂತ. ನಮ್ಗೆ ಅದರಲ್ಲೇ ವಾಸು ವರ್ಕೌಟ್ ಆಗಿದ್ದು ಆ ಫಾರ್ಮುಲಾನೇ, ರಾಮಾರ್ಜುನ ವರ್ಕೌಟ್ ಆಗಿದ್ದು ಅದೇ ಫಾರ್ಮುಲಾನೇ. ಮೇ ಬಿ ಯೂಜ್ ಇಲ್ಲ, ಬಟ್ ನಾವು ಹಾಕಿರೋ ಏನು ದುಡ್ಡು ಹಾಕ್ತೀವಿ ನಮಗೆ ರಿಟರ್ನ್ ಇತ್ತು, ಅದ್ರ ಮೇಲೆ ಒಂದು ಸಣ್ಣ ಪ್ರಾಫಿಟ್ಸು ನೋಡಿದ್ವಿ. ನಮ್ಮ ವರ್ಕೌಟ್ ಆಗದೇ ಇದ್ದಿದ್ದೆ ವಾಸ್ ಮೈ ಪ್ರೀವಿಯಸ್ ಬೆಂಕಿ ಅಷ್ಟೇ. ಮೇ ಬಿ ಸ್ಯಾಚುರೇಷನ್ ಪಾಯಿಂಟ್ ಆಗಿತ್ತು, ನಾವು ಓಕೆ ಬ್ಯಾಕ್ ಟು ಬ್ಯಾಕ್ ಮಾಡಿದ್ದೆ, ಮತ್ತೆ ಅದನ್ನೇ ಮಾಡಿದ್ದು, ಆಡಿಯನ್ಸ್ಗೆ ಅದು ಕನೆಕ್ಟ್ ಆಗಲಿಲ್ಲ. ಬಟ್ ಈ ಸಿನಿಮಾ ಇನ್ನೂ ಕನೆಕ್ಟ್ ಆಗ್ತದೆ, ಬಿಕಾಸ್ ಈ ಥರ ಸಿನಿಮಾ ನಾನು ಮಾಡೇ ಇಲ್ಲ. ಈ ಥರ ಒಂದು ಫನ್ನು, ಒಂದು ಎಮೋಷನ್ ಇಟ್ಕೊಂಡು, ಅಂದರೆ ಒಂದು ಆ್ಯಕ್ಷನ್ ಇರೋ ಹಿಂಗೆ ಮಾಡಿದಾಗ ಹೆಂಗೆ ಡ್ರಿಫ್ಟ್ ತೊಗೊಂಡಾಗ ಹೆಂಗಿರುತ್ತೆ ಅನ್ನೋದು ಈ ಸಿನಿಮಾ ನಾನು ಎಷ್ಟು ಎಂಜಾಯ್ ಪಟ್ಟಿದ್ದು, ನನ್ನನ್ನು ನೋಡಿ ಆಡಿಯನ್ಸ್ ಅದನ್ನೇ ಎಂಜಾಯ್ ಪಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಸೂಪರ್ ಅನೀಶ್. ಈಗ ಇತ್ತೀಚೆಗೆ ಸಾಕಷ್ಟು ಜನ ಕಲಾವಿದರು ತಮಗೆ ತಾವೇ ಫ್ರೇಮ್ ಇಟ್ಕೊಳ್ತಾ ಇದ್ದಾರೆ, ತಮಗೆ ತಾವೇ ಡೈರೆಕ್ಷನ್ ಮಾಡ್ಕೊತಿದ್ದಾರೆ. ನಿಮಗೆ ನಿರ್ಮಾಪಕರಾಗಿ ಗುರುತಿಸ್ಕೊಂಡಿದ್ದಾಯಿತು, ಹೀರೋ ಆಗಿ ಗುರುತಿಸ್ಕೊಂಡಿದ್ದಾಯಿತು, ಈಗ ನಿಮ್ಮ ಸಿನಿಮಾಗೆ ನೀವೇ ಡೈರೆಕ್ಷನ್ ಮಾಡೋವಂಥ ಕನಸುಗಳೇನಾದರೂ ಇದೆಯಾ ಅಂತ? ಅಲ್ಲ, ಈಗ ರಾಮಾರ್ಜುನ ಅದು ಹಂಗೆ ಆಗಿದ್ದು. ರಾಮಾರ್ಜುನ ಡೈರೆಕ್ಟ್ ಮಾಡಬೇಕಾದ್ರೂ ಅಂದರೆ ನಮಗೆ ಫಸ್ಟ್ ಸೀಡ್ ಬಂದಿದ್ದು ಅರವಿಂದ್ ಕೌಶಿಕಿಂದ.
ನಮ್ಮೇರ್ಲಿ ಒಂದಿನದಿಂದನೇ ಫಸ್ಟ್ ಸೀಟ್ ಬಂದುಬಿಡ್ತು ನಮಗೆ. ಅರವಿಂದ್ ಏನು ಮಾಡ್ತಿದ್ದ ಅಂದರೆ ಎಡಿಟಿಂಗೂ ಕರ್ಕೊಂಡು ಹೋಗ್ತಿದ್ರು, ನಮ್ಮನ್ನು ಕೂರಿಸ್ತಿದ್ರು, ನಾನಾಗಿರ್ಬೋದು ರಕ್ಷಿತ್ ಆಗಿರ್ಬೋದು. ಅಲ್ಲಿಂದನೇ ಸ್ಟಾರ್ಟ್ ಆಗೋಯ್ತು ನಮಗೆ ಏನೋ ಈ ಎಲ್ಲವೂ ಟೆಕ್ನಿಕಲಿ ಎಲ್ಲ ಗೊತ್ತಿರೋದು. ಇವತ್ತು ಅಷ್ಟು ಏನಾದರೂ ಒಂದು ಔಟ್ ತೆಗಿಬೇಕಂದ್ರೆ ಪ್ರತಿಯದು ಇದ್ದು ಆ್ಯಸ್ ಎನ್ ಆರ್ಟಿಸ್ಟಾಗಿದ್ದರೆ ತುಂಬ ರೆಸ್ಟ್ ಆಗಿರುತ್ತೆ. ಬಟ್ ಅದು ಬಿಟ್ಟು ಆ್ಯಸ್ ಎ ಟೆಕ್ನಿಷಿಯನ್ ಆಗೂ ಕೆಲಸ ಮಾಡ್ತೀವಲ್ಲ, ಅದು ತುಂಬ ಮಜಾ ಕೊಡುತ್ತೆ. ಮತ್ತೊಂದು ಪ್ರಶ್ನೆ ಅನೀಶ್ ಅವ್ರಿಗೆ ನಾನು ಕೇಳಲೇಬೇಕು. ಅನೀಶ್ ಅವ್ರಿಗೆ ಹೀರೋ ಆಗಿ ಬಿಟ್ಟು ಬೇರೆ ಎಕ್ಸ್ಪೆರಿಮೆಂಟ್ಸ್ ಮಾಡೋಕ್ಕೆ ಇಷ್ಟ ಇಲ್ವಾ ಅಂತ? ಯಾಕಂದರೆ ವಿಲನ್ ಆಗಿ ಗುರುತಿಸ್ಕೊಳ್ಳೋದಕ್ಕೆ ಅಥವಾ ಸೆಕೆಂಡ್ ಹೀರೋ ಆಗಿ ಗುರುತಿಸ್ಕೊಳ್ಳೋದಕ್ಕೆ ಅಥವಾ ಮಲ್ಟಿ ಸ್ಟಾರ್ ಸಿನಿಮಾ ಮಾಡೋದಕ್ಕೆ ಇಷ್ಟ ಇಲ್ವಾ ಅಂತಕ್ಕಂಥದ್ದು. 100% ಇಷ್ಟ ಇದೆ. ಬಟ್ ಐ ಆಮ್ ವೆರಿ ಪರ್ಟಿಕ್ಯುಲರ್. ನನ್ನ ಪಾತ್ರ ಏನು ಅಂತ ಸುಮ್ಮನೆ ಬಂದು ಓಡಿಸ್ಕೊಂಡು ಹೋಗು ಅಂದರೆ ನಾನು ಮಾಡೋದಿಲ್ಲ. ನನ್ನ ಪಾತ್ರ ಏನು, ವಾಟ್ ಇಂಪಾರ್ಟೆನ್ಸ್ ದಟ್ ಕ್ಯಾರೆಕ್ಟರ್ ಆಸ್ ಅವ್ರ ಯುನಿಕ್ನೆಸ್ ಇಟ್ ಆಸ್ ಅನ್ನೋದು ನಾನು ನೋಡ್ತೀನಿ. ಆ ಥರ ಬಂದಾಗ 100% ಐ ಆಮ್ ರೆಡಿ ಟು ಓಪನ್ ಟು ಡೂ ಇಟ್. ಆ್ಯಂಡ್ ಈಗ ಅದೇನಿಲ್ಲ, ನನ್ನ ಪಾತ್ರ, ನನ್ನ ಸ್ಪೇಸು, ನನಗೇನು ಆ ಇಂಪಾರ್ಟೆನ್ಸ್ ಇದರಲ್ಲಿ ನಾನು ಕರೆಕ್ಟಾಗಿ ಮಾಡಿದ್ರೆ ನನ್ನ ಆಡಿಯನ್ಸ್ ನಾನು ಮೆಚ್ಚಿಸ್ಬೋದು ಅಷ್ಟೇ. ಮಾಡಬಾರ್ದು ಅನ್ನೋದಂಥದ್ದು ಏನಿಲ್ಲ, 100% ಇಲ್ಲ.